ನಮ್ಮ ಬಳಿ ಹಣ ಇದ್ದರಷ್ಟೇ ಇತರರ ಸೇವೆ ಮಾಡಬಹುದು ಎಂಬುದು ಸುಳ್ಳು. ಸೇವೆ ಮಾಡುವ ಮನಸ್ಸಿರುವವರು ಹಣ ಇರಲಿ ಇಲ್ಲದಿರಲಿ ತಾವು ಮಾಡುವ ಕೆಲಸವನ್ನ ತನು ಮನದಿಂದ ಮಾಡಿ ಜೀವನದಲ್ಲಿ ಸಾರ್ಥಕತೆ ಕಂಡುಕೊಳ್ತಾರೆ. ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಲು ಹಣವೇ ಬೇಕೆಂದಿಲ್ಲ, ಉತ್ತಮ ವ್ಯಕ್ತಿತ್ವವಿದ್ದರೂ ಸಾಕು. ಇದಕ್ಕೆ ಉದಾಹರಣೆ ಎನ್ನುವಂತಿದ್ದಾರೆ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಜಾಲಿಕೊಪ್ಪ ಗ್ರಾಮದ ನಿವಾಸಿ ಮಲ್ಲಿಕಾರ್ಜುನ ಗಾಣಿಗೇರ. ಮೂವತ್ತಾರು ವರ್ಷದ ಮಲ್ಲಿಕಾರ್ಜುನ ಗಾಣಿಗೇರ ಕಳೆದ 20 ವರ್ಷಗಳಿಂದಲೂ ತಮ್ಮನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಷ್ಟದಲ್ಲಿರುವವರಿಗೆ ಉಚಿತ ಸೇವೆ ಒದಗಿಸುವುದು, ಅಪಘಾತವಾದವರನ್ನ ಆಸ್ಪತ್ರೆಗೆ ಕರೆದೊಯ್ಯುವುದು, ಗ್ರಾಮದಲ್ಲಿ ಯಾರಿಗಾದ್ರೂ ಅನಾರೋಗ್ಯವಾದ್ರೆ ಅಥವಾ ಶಸ್ತ್ರಚಿಕಿತ್ಸೆ ಮಾಡಿಸುವುದಾಗಿದ್ರೂ ಅವರನ್ನ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸುವುದನ್ನ ಮಾಡಿಸ್ತಾರೆ. ಇನ್ನು ಮಲ್ಲಿಕಾರ್ಜುನ ಅವರು ಹಾವುಗಳನ್ನ ರಕ್ಷಿಸುವ ಕೆಲಸವನ್ನ ಮಾಡುತ್ತಾ ಬಂದಿದ್ದಾರೆ. ಬೈಲಹೊಂಗಲ, ಬೆಳಗಾವಿ, ಧಾರವಾಡ ಸುತ್ತಮುತ್ತಲೂ ಈವರೆಗೆ ಸುಮಾರು 20,000ಕ್ಕೂ ಹೆಚ್ಚು ಹಾವುಗಳನ್ನ ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಮಲ್ಲಿಕಾರ್ಜುನ ಅವರು ಶಾಲೆಗಳಿಗೆ ತೆರಳಿ ವಿದ್ಯಾರ್ಥಿಗಳಿಗೆ ಹಾವುಗಳ ಕುರಿತು ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಮಲಪ್ರಭಾ ನದಿಗೆ ಜಿಗಿದು ಯಾರಾದ್ರೂ ಆತ್ಮಹತ್ಯೆ ಮಾಡಿಕೊಂಡ್ರೆ ಅವರ ಮೃತದೇಹ ಹುಡುಕಿ ಹೊರತೆಗೆಯುವ ಕೆಲಸವನ್ನ ಮಾಡ್ತಾರೆ. ಎಷ್ಟೋ ಅನಾಥ ಶವಗಳ ಅಂತ್ಯಕ್ರಿಯೆಯನ್ನ ಮಲ್ಲಿಕಾರ್ಜುನ ಗಾಣಿಗೇರ ಅವರು ಮಾಡಿದ್ದಾರೆ. ಮಲ್ಲಿಕಾರ್ಜುನ ಗಾಣಿಗೇರ ಅವರು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ಅನಾಮಧೇಯ ಮೃತದೇಹಗಳು ಬಿದ್ದಾಗಲಿ ಮತ್ತು ಮಲಪ್ರಭಾ ನದಿಯಲ್ಲಿ ಯಾರೇ ವ್ಯಕ್ತಿಗಳು ಬಿದ್ದರೆ ಅವರ ಶವವನ್ನು ತೆಗೆಯುವಂಥ ಕೆಲಸವನ್ನು ಅತ್ಯಂತ ಇದರಿಂದ ಪ್ರಾಮಾಣಿಕವಾಗಿ ಮಾಡಿ ಸಾರ್ವಜನಿಕರಿಗೆ ಮತ್ತು ನಮ್ಮ ಪೊಲೀಸ್ ಇಲಾಖೆಗೂ ಸಹ ಉತ್ತಮ ಸಹಕಾರವನ್ನು ನೀಡಿಕೊಂಡು ಬಂದಿದ್ದಾರೆ. ಮಧ್ಯರಾತ್ರಿ ಸಹ ಫೋನ್ ಮಾಡಿದಾಗೂ ಸಹ ಆತ ಯಾವುದೇ ರೀತಿ ಒಂದು ವಿರುದ್ಧ ಮಾತಾಡದೆ ಕೂಡಲೇ ಬಂದು ನಮ್ಮ ಪೊಲೀಸ್ ಇಲಾಖೆಗೆ ಸಹಕಾರ ನೀಡುವಂಥ ವ್ಯಕ್ತಿ ಇದ್ದಾನೆ. PUC ಮುಗಿಸಿರುವ ಮಲ್ಲಿಕಾರ್ಜುನ ಗಾಣಿಗೇರ 2 ಎಕರೆ ಕೃಷಿ ಭೂಮಿಯನ್ನು ಹೊಂದಿದ್ದಾರೆ. ಕೃಷಿಯಿಂದ ಬರುವ ಆದಾಯ ಹಾಗೂ ಗೆಳೆಯರ ಸಹಕಾರದಿಂದ ಮಲ್ಲಿಕಾರ್ಜುನ ಸಮಾಜ ಸೇವೆ ಕಾರ್ಯಗಳನ್ನ ಮಾಡುತ್ತಿದ್ದಾರೆ. ಅವರ ಸೇವೆಯನ್ನು ಗುರುತಿಸಿ ಕೆಲವು ಅಧಿಕಾರಿಗಳು, ಗಣ್ಯ ವ್ಯಕ್ತಿಗಳು ಬಹುಮಾನ ರೂಪದಲ್ಲಿ ಧನ ಸಹಾಯ ಮಾಡ್ತಾರೆ. ಸಮಾಜ ಸೇವೆ ಎಂಬುದು ಮನುಷ್ಯನಿಗೆ ದೇವರು ನೀಡಿರುವ ಉತ್ತಮ ಅವಕಾಶ. ಅದರಲ್ಲೂ ನಿಸ್ವಾರ್ಥದಿಂದ ಸೇವೆ ಮಾಡಿದಾಗ ಅದರ ಮೌಲ್ಯ ಹೆಚ್ಚಾಗ್ತದೆ. ಸಮಾಜ ಸೇವೆಯನ್ನೇ ಉಸಿರಾಗಿಸಿಕೊಂಡಿರುವ ಮಲ್ಲಿಕಾರ್ಜುನ ಗಾಣಿಗೇರ ಅಂತವರು ಸಮಾಜದಲ್ಲಿ ತಮ್ಮ ಕಾರ್ಯಗಳ ಮೂಲಕ ಇತರರಿಗೆ ಮಾದರಿಯಾಗ್ತಾರೆ.